ಇದು ಬಹಳ ಸುಲಭವಾಗಿ ಮಾಡಬಹುದಾದಂತ ಒಂದು ಮಟನ್ ಬಿರಿಯಾನಿ ರೆಸಿಪಿ. ಇದೇ ಸೇಮ್ ರೀತಿಯಲ್ಲಿ ನೀವು ಚಿಕನ್, ಮೊಟ್ಟೆ, ಪನೀರ್, ವೆಜಿಟೇಬಲ್ ಯಾವ ಬಿರಿಯಾನಿ ಬೇಕಾದ್ರೂ ಮಾಡಬಹುದು. ಇದಕ್ಕಿಂತ ಸುಲಭವಾಗಿ ಬಿರಿಯಾನಿ ಮಾಡಕ್ ಸಾಧ್ಯನೇ ಇಲ್ಲ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆ ಅಂತ ಗೊತ್ತಲ್ಲ. ಮೊದಲಿಗೆ ನಾನು ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಈ ಎಲ್ಲಾ ಐಟಮ್ಸ್ ಒಂದು ಪಾತ್ರೆಗೆ ಹಾಕಿ ಅದರೊಳಗೆ ಅರ್ಧ ಕೆಜಿ ಕ್ಲೀನ್ ಮಾಡಿರುವಂತಹ ಚಿಕನ್ ಅಥವಾ ಮಟನ್ ಹಾಕಿ ಚೆನ್ನಾಗಿ ಅದನ್ನ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಈಗ ಒಂದು ಬಾಣಲಿ ಇಟ್ಟು ಅದರಲ್ಲಿ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆ ಹಾಕಿ ಈ ಮಸಾಲಾ ಪದಾರ್ಥಗಳು ಹಾಕಿ ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಅದಾದ್ಮೇಲೆ ಸ್ಲೈಸ್ ಮಾಡಿರುವಂತಹ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಅದು ಈ ರೇಂಜ್ ಗೆ ಲೈಟ್ ಬ್ರೌನ್ ಆದ್ರೆ ಸಾಕು. ಈಗ ಇದರೊಳಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಈ ರೀತಿ ಕ್ರಶ್ ಮಾಡಿ ಹಾಕೋಬೇಕು. ಇದರ ಹಸಿ ವಾಸನೆ ಹೋದ್ಮೇಲೆ ಸ್ಲೈಸ್ ಮಾಡಿರುವಂತಹ ಒಂದೆರಡು ಟೊಮೆಟೊ ಹಾಕಿ ಟೊಮೆಟೊ ಬೆಂದು ಮ್ಯಾಶ್ ಆದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಮೀಟ್ ಇದರೊಳಗೆ ಹಾಕೊಂಡು ಸ್ವಲ್ಪ ನೀರು ಹಾಗೂ ಕೊತ್ತಂಬರಿ ಪುದೀನ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನ ಮುಚ್ಚಿಟ್ಟು ಬೇಯಿಸಬೇಕು. ನೀವು ಬೇಕಿದ್ರೆ ಇದನ್ನ ಕುಕ್ಕರ್ ಅಲ್ಲಿ ಕೂಡ ಬೇಯಿಸ್ಕೋಬಹುದು. ಬಟ್ 80 to 90% ಬೆಂದ್ರೆ ಸಾಕು. ಈಗ ಅನ್ನ ಬೇಯಿಸೋದಕ್ಕೆ ಒಂದು ಪಾತ್ರೆಯಲ್ಲಿ ಸಪರೇಟ್ ಆಗಿ ನೀರಿಡಬೇಕು. ಯಾಕಂದ್ರೆ ನಾವು ಬಿರಿಯಾನಿ ಮಾಡ್ತಿದೀವಿ, ಪಲಾವ್ ಅಲ್ಲ. ಸೊ ಇದರಲ್ಲಿ ಏನೇನ್ ಹಾಕಿದೀನಿ ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಇದರೊಳಗೆ ನೆನೆಸಿಟ್ಟಿರುವಂತಹ ಜೀರಾ ಸಾಂಬಾರ್ ರೈಸ್ ಅಥವಾ ಬಾಸ್ಮತಿ ರೈಸ್ ಹಾಕೊಂಡು ಇದು ಕೂಡ ಒಂದು 80 to 90% ಬೆಂದ್ರೆ ಸಾಕು. ನಂತರ ಅದನ್ನು ಸೋಸ್ಕೊಂಡು ಒಂದು ಅಡಿಗಟ್ಟಿ ಇರುವ ಪಾತ್ರೆಗೆ ಈ ರೀತಿ ರೈಸ್ ಒಂದು ಲೇಯರ್ ಆಗಿ ಹಾಕೋಬೇಕು. ಅದರ ಮೇಲ್ಗಡೆ ನಾವು ಬೇಯಿಸಿರುವಂತಹ ಮಟನ್ ಅಥವಾ ಚಿಕನ್ ಮಸಾಲೆ ಜೊತೆಗೆ ಒಂದು ಲೇಯರ್ ಆಗಿ ಹಾಕೊಂಡು ಅದರ ಮೇಲ್ಗಡೆ ಮತ್ತೆ ರೈಸ್ ಹಾಕೋಬೇಕು. ಮಧ್ಯದಲ್ಲಿ ನೀವು ಬೇಕಿರೋ ಕೊತ್ತಂಬರಿ ಪುದೀನ ಸೊಪ್ಪು ಹಾಕೋಬಹುದು. ಕೊನೆಯದಾಗಿ ಉಳಿದಿರುವ ಮಾಂಸ ಹಾಗೂ ಮಸಾಲೆ ಹಾಕೊಂಡು ಉಳಿದಿರುವಂತಹ ರೈಸ್ ಅದ್ರ ಮೇಲೆ ಹಾಕೋಬೇಕು. ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು, ಆಮೇಲೆ ಕಲರ್ ಬದಲಿಗೆ ಅರಿಶಿನ ಹಾಗೂ ಚಿಲ್ಲಿ ಪೌಡರ್ ಹಾಕೊಂಡು ಸ್ವಲ್ಪ ಗರಂ ಮಸಾಲ ಹಾಗೂ ತುಪ್ಪ ಹಾಕಿದ್ರೆ ರೆಡಿ. ಈ ರೀತಿ ಒಂದು ಬಟ್ಟೆ ಇಟ್ಕೊಂಡು ಆಮೇಲೆ ಮುಚ್ಚಲ ಇಟ್ರೆ ಆಗದು ಸ್ಟೀಮ್ ಏನು ಹೊರಡೆ ಹೋಗದೆ ಇರುತ್ತೆ. ಈಗ ಇದನ್ನ ದಮ್ ಮಾಡಬೇಕು. ಒಂದು ದೋಸೆ ತವಾ ಇಟ್ಟು ಅದ್ರ ಮೇಲ್ಗಡೆ ನಮ್ಮ ಬಿರಿಯಾನಿ ಪಾತ್ರೆ ಇಟ್ಟು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ರೆ ರೆಡಿ ಗುರು. ತಕ್ಷಣ ತೆಗಿಬಾರ್ದು. ಅಟ್ಲೀಸ್ಟ್ ಒಂದು 10 ನಿಮಿಷ ಬಿಟ್ಟು ಆಮೇಲೆ ತೆಗೆದು ಮೈಲ್ಡ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಇದು ಎಷ್ಟು ರುಚಿಕರವಾಗಿರುತ್ತೆ ಅಂತ ಹೇಳಿದ್ರೆ ಇದ್ರ ಜೊತೆ ಬೇರೆ ಏನು ಬೇಕಾಗಿಲ್ಲ, ಹಾಗೆ ಸಕ್ಕದಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ.